ಲೇ ರಂಗನಾಥ, ಈ ನಿನ್ನ ತಮ್ಮ ತಂಗಿರು ನೀನೇ ನೋಡ್ಕೊಳಪ್ಪ. ಈ ತಬ್ಲಿ ಮಕ್ಕಳು ನೀನೇ ದಿಕ್ಕು. ನಾನು ಹೊರಡ್ತಾ ಇದ್ದೀನೋ. ಅಪ್ಪ 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 ಅಯ್ಯೋ ಅಪ್ಪ 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 ಓದೋನ್ ಹೋದ ಆ ಮುದಿಯ. ಇವನೆಲ್ಲ ನನ್ನ ತಲೆ ಗಂಟು ಹಾಕ್ಬಿಟ್ಟೋದ. ಇವಕ್ಕೆಲ್ಲ ಬಿಟ್ಟು ಕೂಳು ಬೇರೆ. ಹಿಡ್ಕೊಳ್ಳೆ ಹೇಳ್ತೀನಿ. ಈ ಅನಿಷ್ಗಳಿಂದ ಊರಲ್ಲಿ ಮರ್ಯಾದಿನೇ ಕಮ್ಮಿ. ತೊಲಗಿ. ಬಾರೆ ಬಾ. ಇವತ್ತಿಂದ ಈ ಅನಿಷ್ಟ್ಗಳು ತೊಲಗ್ದು ನಡಿ. ಅನಿಷ್ಟಗಳು ತೊಲಗ್ದು ಇನ್ಮೇಲೆ ನೆಮ್ಮದಿಯಾಗಿರ್ಬೋದು. ನನ್ಗೂ ಆ ಮುದ್ಗೂಬೆ ಯಾವಾಗ ಸಾಯಿತೋ ಅಂತ ದೇವ್ರ ಕೈ ಮುಗಿತಾ ಇದ್ದೆ. ಈಗ ದೇವ್ರ ಕಂಡ್ಬಿಟ್ಟ ನೋಡು. ಇನ್ಮೇಲಂತೂ ನಾವಿಬ್ರು ಸುಖ ಸಂತೋಷದಿಂದ ಆರಾಮಾಗಿ ಜೀವನ ಮಾಡ್ಬೋದು. ಲೇ ಪದ್ಮ, ಯಾಕೋ ಎದೆ ನೋಯ್ತಾ ಇದೆಯಲ್ಲೇ? ಡಾಕ್ಟ್ರೆ, ಡಾಕ್ಟ್ರೆ, ಇವರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ. ಕ್ಯಾನ್ಸರ್ ಈಸ್ ಫೈನಲ್ ಸ್ಟೇಜ್. ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ದೇವರೇ ಕಾಪಾಡಬೇಕು. ಸದ್ಯಕ್ಕೆ ನಾನು ಕೆಲವು ಮೆಡಿಸಿನ್ಸ್ ಕೊಟ್ಟಿರ್ತೇನೆ. ಇವ್ರಿಗೆ ಇದನ್ನು ಚಾಚು ತಪ್ಪದೆ ಕೊಡಿ.